ಈ ನಮ್ಮ ತುಮಕೂರಿನ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್? ಸುಮಾರು 25 ವರ್ಷದಿಂದ ಬರ್ತಾ ಇದ್ದೀವಿ. ಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಾಯ ಮಾಡಿ ಇನ್ನೂ ಇಂಪ್ರೂವ್ ಮಾಡ್ಬೇಕು. ಇನ್ನೂ ಮಾಡೋದೇ ಬೇಜಾನ್ ಕೆಲಸ ಇದೆ. ಇನ್ನು ಇದಕ್ಕೆ ಫ್ಯಾನ್ ಹಾಕ್ಸ್ಬೇಕು, ಲೈಟಿಂಗ್ಸ್ ಮಾಡಿಸ್ಬೇಕು, ಮುಂದೆ ಸುತ್ತಲೂ ಕವರ್ ಮಾಡಿಸ್ಬೇಕು. ಬೇಜಾನ್ ಕೆಲಸ ಇದೆ. ಅದನ್ನೆಲ್ಲ ಭಕ್ತಾದಿಗಳು ಸಹಕರಿಸಿದ್ರೆ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ಈ ಒಂದು ದೇವಸ್ಥಾನಕ್ಕೆ ಬರೋದಕ್ಕೆ ಮುಖ್ಯ ಕಾರಣವಾದ್ರೆ ಏನು ಸರ್? ಇದು ಒಂದು ಇತಿಹಾಸ ಪ್ರಸಿದ್ಧವಾದಂತ ಆಂಜನೇಯ ಸ್ವಾಮಿ ದೇವಸ್ಥಾನ. ನಾವು ಕಂಡಂಗೆ ಅತಿ ಎತ್ತರವಾದ ವಿಗ್ರಹ ಅಂದ್ರೆ ಇದು. ಇಲ್ಲಿ ಗರುಡು ಬತ್ತಿ ಅಂತ ಕೊಡ್ತಾರೆ ಸರ್ ನಮ್ಮ ದೇವಸ್ಥಾನದಲ್ಲಿ. ಎಷ್ಟೋ ಜನ ತಾಯಂದ್ರಿಗೆ, ಎಷ್ಟೋ ಜನ ಮಹಿಳೆಯರಿಗೆ ಮಕ್ಳಿರಲ್ಲ ಸರ್. ಆ ಮಕ್ಳು ಇಲ್ದೇ ಇರುವಂತ ತಾಯಂದ್ರ ಇರ್ಲಿ ಮತ್ತೆ ಮಹಿಳೆಯರಿರ್ಲಿ, ಈ ಸ್ವಾಮಿ ಹತ್ರ ಬಂದ್ಬಿಟ್ಟು ಅವರ ಒಂದು ಇದನ್ನ ಹೇಳ್ಕೊಂಡು ಆ ಗರುಡು ಬತ್ತಿ ಅಂದ್ರೆ ಜಾತ್ರಾ ಮಹೋತ್ಸವದಲ್ಲಿ ಮಾತ್ರ, ಕಾಲದಲ್ಲಿ ಮಾತ್ರ ಕೊಡೋದದು, ಇದ್ದಂತೆ ಕೊಡೋದಿಲ್ಲ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನಾನೀಗ ನಮ್ಮ ತುಮಕೂರಿನ ಶೆಟ್ಟಿಹಳ್ಳಿಯಲ್ಲಿದ್ದೀನಿ. ಏನಕ್ಕಂದ್ರೆ ಇಲ್ಲಿ ನಮ್ಮ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿಯ ಒಂದು ಬ್ರಹ್ಮ ರಥೋತ್ಸವ ಇದೇ ಮಾರ್ಚ್ 30ರಿಂದ 4ನೇ ತಾರೀಕುವರೆಗೂ ಸಿಕ್ಕಾಪಟ್ಟೆ ಅದ್ದೂರಿಯಾಗಿ ಸಂಭ್ರಮ ಸಡಗರದಿಂದ ಜರುಗುತ್ತೆ. ಈ ಒಂದು ಬ್ರಹ್ಮ ರಥೋತ್ಸವಕ್ಕೆ ನಮ್ಮ ಈ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿಯ ಭಕ್ತ ಮಂಡಳಿಯವರು ಯಾವ ರೀತಿ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ, ಈ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿಯ ಬ್ರಹ್ಮ ರಥೋತ್ಸವದ ಅಂಗವಾಗಿ ಏನೇನೆಲ್ಲ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ಇಲ್ಲಿನ ಭಕ್ತ ಮಂಡಳಿನ ಕೇಳ್ಬಿಡೋಣ ಬನ್ನಿ. ಅವ್ರು ಏನ್ ಹೇಳ್ತಾರೆ ಅನ್ನೋದ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಬನ್ನಿ ಹೋಗೋಣ, ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಗುರುಸಿದ್ದಪ್ಪ ಅಂತೇಳಿ, ನಿವೃತ್ತ ಕಾರ್ಯಪಾಲಕ ಇಂಜಿನಿಯರ್ PWD ನಲ್ಲಿ. ಅಲ್ಲೇ 4 ವರ್ಷ ಆಯ್ತು. ನಮ್ಮ ಕುಣಿಗಲ್ಲಲ್ಲಿ ಯಡಿಯೂರು ದೇವಸ್ಥಾನದ ಪರವಾಗಿ ಅಲ್ಲೇ ಕೆಲಸ ಮಾಡಿದೀನಿ ನಾನು. ಎಲ್ಲ ಮಾಡಿ ನಿವೃತ್ತಿ ಆದ್ಮೇಲೆ ಈಗ ಇಲ್ಲಿ ನಮ್ಮ ಇದೇ ಊರು ಶೆಟ್ಟಿಹಳ್ಳಿನೇ ನಮ್ಮೂರ್ ದೇವಸ್ಥಾನದ ಒಂಚೂರು ಏನೋ ಇಂಪ್ರೂವ್ ಮಾಡೋಣ ಅಂತ ಹೇಳಿ ಇಲ್ಲಿಗೆ ಬಂದು ಈಗ ಈ ದೇವಸ್ಥಾನದ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಈಗ ಏನಾಯ್ತು ಅಂದ್ರೆ, ಈ ಮುಂಚೆ ದಾಸೋಹ ಬಂದು ಇಲ್ಲಿ ಈಚೆ ರೋಡ್ ಸೈಡ್ ಅಲ್ಲಿ ಶಾಮಿಯಾನ ಹಾಕ್ಬಿಟ್ಟು ದಾಸೋಹ ಮಾಡ್ತಾ ಇದ್ರು. ಗಾಳಿ, ಧೂಳು, ಆಮೇಲೆ ಮಳೆ, ಆಮೇಲೆ ಈ ಕೋತಿಗಳು ಹರಿದಾಕೋದು ಎಲ್ಲ ಮಾಡ್ತಾ ಇದ್ದು ತೊಂದರೆ ಆಗಿತ್ತು. ಮಳೆ ಬಂದ್ರಂತೂ ವಿಪರೀತ ತೊಂದರೆ ಆಗೋದು. ಮಳೆ ಬಂದ್ರೆ ಹಾಕಕ್ಕೆ ಆಗ್ತಿರ್ಲಿಲ್ಲ. ಹಂಗಾಗಿ ಏನ್ ಮಾಡಿದ್ವಿ, ಇಲ್ಲಿ ಪಕ್ಕದಲ್ಲಿ ಒಂದು 95 ಅಡಿ ಉದ್ದ, 55 ಅಡಿ ಆಗ್ಲಿಕ್ಕೆ ಒಂದು ಈಗ ದಾಸೋಹ ಭವನ ನಿರ್ಮಾಣ ಕಾರ್ಯ ನಡೀತಾ ಇದೆ. ಇನ್ನ ಕಂಪ್ಲೀಟ್ ಆಗಿಲ್ಲ. ಸುಮಾರು ಈಗ ಒಂದು 18 ಲಕ್ಷ ರೂಪಾಯಿ ಸೀಟು ಇದನ್ನೆಲ್ಲ ಮಾಡೋದಕ್ಕೆ ಇವು ದಾನಿಗಳಿಂದಲೇ ಮಾಡ್ತಾ ಇರೋದು. ಗೌರ್ಮೆಂಟ್ ಇಂದ ₹1 ಸಹಾಯ ಬಂದಿದೆ. ಎಲ್ಲ ದಾನಿಗಳು ಕೊಡೋದ್ರಿಂದಲೇ ನಿರ್ಮಾಣ ಮಾಡ್ತಾ ಇರೋದು. ಈಗ ಅದು ಈಗ ಅರ್ಜೆಂಟ್ಗೆ ಕೆಳಗಡೆ ನೆಲಕ್ಕೆ ಮಣ್ಣೆಲ್ಲ ಇದೆ. ಫ್ಲೋರಿಂಗಿಗೆ ಒಂದು 5 ಲಕ್ಷ ರೂಪಾಯಿ ಬೇಕು. ಈಗ ಹಿಂಗೆ ದಾನಿಗಳನ್ನೆಲ್ಲ ಬಂದವ್ರನ್ನೆಲ್ಲ ಕೇಳಿ ಇದ್ ಮಾಡಿ ಜಲ್ಲಿ ಪಲ್ಲಿ ಮಳೆಲ್ಲ ಕಲೆಕ್ಟ್ ಮಾಡ್ತಾ ಇದೀವಿ. ಈ ಜಾತ್ರೆ ಒಳಗೆ ಮಾಡ್ಬೇಕು ಅಂತ ಹೇಳಿ ಉದ್ದೇಶ ಮಾಡಿದ್ದೀವಿ. ಅದರಿಂದ ಹಿಂಗೆ ಭಕ್ತಾದಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಾಯ ಮಾಡಿ ಇನ್ನೂ ಇಂಪ್ರೂವ್ ಮಾಡ್ಬೇಕು. ಇನ್ನೂ ಮಾಡೋದೇ ಬೇಜಾನ್ ಕೆಲಸ ಇದೆ. ಇನ್ನು ಇದಕ್ಕೆ ಫ್ಯಾನ್ ಹಾಕ್ಸ್ಬೇಕು, ಲೈಟಿಂಗ್ಸ್ ಮಾಡಿಸ್ಬೇಕು, ಮುಂದೆ ಸುತ್ತಲೂ ಕವರ್ ಮಾಡಿಸ್ಬೇಕು. ಬೇಜಾನ್ ಕೆಲಸ ಇದೆ. ಅದನ್ನೆಲ್ಲ ಭಕ್ತಾದಿಗಳು ಸಹಕರಿಸಿದ್ರೆ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ಆಮೇಲೆ ಈಗ ಜಾತ್ರೆ ಏನಾಗಿದೆ ಅಂದ್ರೆ, ನಾವು ಮುಂಚೆ ಈ ವ್ಯವಸ್ಥಾಪನಾ ಕಮಿಟಿನಲ್ಲಿ ಇದ್ದೆ ನಾವು. ಅದು ಈಗ ಡಿಸಾಲ್ವ್ ಆಗಿದೆ. ಅದರಿಂದ ಈಗ ಮಾಜಿ ಮೆಂಬರ್ ಆಗಿದ್ದೀನಿ. ಈಗ ಜಾತ್ರೆ 30ರಿಂದ 5ನೇ ತಾರೀಕಿನೊಳಗೂ ಜಾತ್ರೆ ನಡೀತದೆ. 2ನೇ ತಾರೀಕು ಬ್ರಹ್ಮರಥೋತ್ಸವ. ಅವತ್ತು ಸುಮಾರು ಜನ, ಸಿಕ್ಕಾಪಟ್ಟೆ ಜನ ಇರ್ತಾರೆ. ಲಕ್ಷಾಂತರ ಜನ ಬರ್ತಾರೆ. ಒಂದು ತೇರು ಸುತ್ತಲೂ ಎಲ್ಲಾ ದೇವಸ್ಥಾನದಲ್ಲೂ ರಥೋತ್ಸವ ನೋಡ್ದಂಗೆ ಮುಂದೆ ಹೋಗಿ ಹಿಂಗೆ ಬಂದು ಹಿಂಗೆ ಎಳಿತಾರೆ ಸ್ಟ್ರೈಟ್ ಆಗಿ. ನಮ್ಮದೊಂದು ಸ್ಪೆಷಲ್ ಅಂದ್ರೆ, ಒಂದು ದೇವಸ್ಥಾನ ಸುತ್ತಲೂ ರೌಂಡ್ ಮಾಡ್ತದೆ. ರೌಂಡ್ ಹಾಕೋದು ಇದೇ ಫಸ್ಟ್ ರಥೋತ್ಸವ. ಎಲ್ಲೂ ಈ ತರ ಮಾಡೋದಿಲ್ಲ. ಹಂಗಾಗಿ ಬಹಳ ವಿಜೃಂಭಣೆ, ಜನ ಭಕ್ತಾದಿಗಳು ಅಷ್ಟೇ ಜನ ಇದ್ದಾರೆ. ಲಕ್ಷಾಂತರ ಜನ ಬರ್ತಾರೆ. ಅದರಿಂದ ಬಂದು ಇನ್ನ ಹೆಚ್ಚಿನ ಜನಸಂಖ್ಯೆಯಲ್ಲಿ ಪ್ರೋತ್ಸಾಹ ಮಾಡಿ ಈಗ ದೇವಸ್ಥಾನದನ್ನು ಒಂದು ಜೀರ್ಣೋದ್ಧಾರ ಮಾಡ್ಬೇಕು ಅಂತ ಉದ್ದೇಶ ಇಟ್ಕೊಂಡಿದೀವಿ. ಭಕ್ತಾದಿಗಳು ಸ್ವಲ್ಪ ಕೈ ಜೋಡಿಸಿ, ನಮ್ಗೆ ಅಧಿಕಾರಿಗಳು ಸ್ವಲ್ಪ ಕೈ ಜೋಡಿಸಿ ನಮ್ಗೆ ಜೀರ್ಣೋದ್ಧಾರ ಕೆಲಸ ಮಾಡಕ್ ಅನುಕೂಲ ಆಗ್ತದೆ. ಅದರಿಂದ ದಯವಿಟ್ಟು ಸಮಸ್ತ ಭಕ್ತಾದಿಗಳು ಕೇಳ್ಕೊಳೋದಂದ್ರೆ, ಭಕ್ತಾದಿಗಳು ಮತ್ತೆ ಅಧಿಕಾರಿಗಳು ಇದೆಲ್ಲ ದೇವಸ್ಥಾನದ ಪರವಾಗಿ ಒಂಚೂರೇನೋ ನಮ್ಗೆ ಇದ್ ಮಾಡಿ ಸಪೋರ್ಟ್ ಮಾಡಿದ್ರೆ ಜೀರ್ಣೋದ್ಧಾರ ಮಾಡಕ್ಕೆ ಅನುಕೂಲ ಆಗುತ್ತೆ. ಸರ್, ಈಗ ಮತ್ತೆ ಅನ್ನ ಸಾಂಬಾರ್ ಎಲ್ಲ ಮಾಡ್ತಾ ಇದ್ರಲ್ವಾ, ಎಲ್ಲ ಒಲೆ ಮೇಲೆ, ಗ್ಯಾಸ್ ಮೇಲೆ ಇಟ್ ಮಾಡ್ತಾ ಇದ್ದೀರಾ ಸರ್? ಅದಕ್ಕೆ ಬೇರೆ ಏನಾದ್ರು ಪರ್ಯಾಯ ವ್ಯವಸ್ಥೆ ಏನ್ ಮಾಡ್ಬೋದು ಸರ್? ಇಲ್ಲ, ಅದನ್ನು ಒಂದು ವ್ಯವಸ್ಥೆ ಮಾಡಿದೀವಿ. ಈಗ ಇದರಲ್ಲಿ ಧರ್ಮಸ್ಥಳ, ಸಿದ್ಧಗಂಗೆನೆಲ್ಲ ಹೋಗಿ ನೋಡ್ಕೊಂಡ್ ಬಂದಿದೀವಿ. ಆ ಸ್ಟೀಮ್ ನಲ್ಲಿ ಮಾಡಕ್ಕೆ ಈಗ, ಯಾಕಂದ್ರೆ ಬಿಸಿಲಲ್ಲಿ ಹೊರಗಡೆ ಮಾಡಕ್ ಆಗಲ್ಲ, ಮಳೆ ಬಿಸಿಲಲ್ಲಿ ಮಾಡಕ್ ಆಗ್ತಾ ಇಲ್ಲ. ಈಗ ಟೆಂಪ್ರರಿ ಮಾಡ್ತಾ ಇದೀವಿ.
ಈಗ ಒಂದು ಇದಕ್ಕೆಲ್ಲ ಒಂದು ಕೊಟೇಶನ್ ಎಲ್ಲ ತೋರಿಸ್ಕೊಂಡಿದೀವಿ. ಒಂದು ಬೈಲರ್ ಇದಕ್ಕೆಲ್ಲ ಒಂದು ಸುಮಾರು 7.5 8 ಲಕ್ಷ ರೂಪಾಯಿ ಆಗುತ್ತೆ. ಅದನ್ನೆಲ್ಲ ಇದು ಮಾಡಿ ಇದೊಂದು ಫಸ್ಟ್ ದಾಸೋಹ ಬರೋದಂತೂ ಫ್ಲೋರಿಂಗ್ ಮಾಡಿಸಿ ಅದನ್ನು ಮಾಡ್ಬೇಕು ಅಂತ ಇದೀವಿ. ಅದರಿಂದ ಭಕ್ತಾದಿಗಳು ಒಂದ್ ಸ್ವಲ್ಪ ಕೈ ಜೋಡಿಸಿದ್ರೆ ಅದನ್ನು ಮಾಡಿ ಅನುಕೂಲ ಮಾಡ್ಕೊಡೋಣ ಅಂತ ಅನ್ಕೊಂಡಿದೀವಿ. ಸರ್, ಈಗ ಬ್ರಹ್ಮ ರಥೋತ್ಸವಕ್ಕೆ ನಿಮ್ಮ ಸಕಲ ಸಿದ್ಧತೆಗಳು ಹೇಗ್ ನಡೀತಾ ಇದೆ ಸರ್? ಎಲ್ಲ ನಡೀತಾ ಇದೆ, ಮಾಮೂಲಿ ಏನ್ ನಡೀತಾ ಇದೆ ಎಲ್ಲ ನಡ್ಕೊಂಡು ಹೋಗ್ತಾ ಇದೆ. ಈಗ ಅಲ್ಲಿ ತೇರಿನ ಮನೆನೂ ನಡೀತಾ ಇದೆ. ತೇರಿನ ಮನೆ ಸ್ವಲ್ಪ ಅನ್ಕೊಂಡಿದ್ದು ಜಾತ್ರೆ ಅಷ್ಟೊತ್ತು ಮಾಡ್ಬೇಕು ಅಂತ, ಸ್ವಲ್ಪ ಅಲ್ಲಿ ಹೈಟ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಾ ಐತೆ. ಅದು ಒಂದು ಈಗ ಮೊದಲು ಈಚೆ ಇತ್ತು ತೇರು, ಈಗ ಬಿಸಿಲು ಗಾಳಿಲೆಲ್ಲ ಹೊಡಗ್ತಾ ಇತ್ತು. ಈಗ ಅಲ್ಲಿ ಅದಕ್ಕೆ ಒಂದು ಮನೆ ಮಾಡ್ತಾ ಇದ್ವಿ. ಅದಾದ್ಮೇಲೆ ಅದು ಅನುಕೂಲ ಆಗ್ತದೆ. ಈಗ ಆಮೇಲೆ ಬೇರೆ ಜಾತ್ರೆ ಕೆಲಸ ಅದು ಏನ್ ಮಾಮೂಲಿ ನಡೀತದೆ ಎಲ್ಲ ಭಕ್ತಾದಿಗಳ ಕಡೆಯಿಂದ ಎಲ್ಲ ಪ್ರತಿ ವರ್ಷ ಹೆಂಗ್ ನಡೀತದೆ ಹಂಗೆ ಜರ್ಕೊಂಡು ಹೋಗ್ತದೆ. ಸರ್, ಬ್ರಹ್ಮ ರಥೋತ್ಸವ ದಿನದ ಕೂಡ ಇಲ್ಲಿಗೆ ಬರ್ತಕ್ಕಂತಹ ಭಕ್ತಾದಿಗಳಿಗೂ ಕೂಡ ನೀವು ಅನ್ನದಾಸೋಹ ಎಲ್ಲ ಒಂದು ವ್ಯವಸ್ಥೆ ಇರುತ್ತಾ ಸರ್? ಅಲ್ಲ, ಈ ವ್ಯವಸ್ಥೆ ಈಗ ಸದ್ಯಕ್ಕೆ ಇನ್ನೂ ಇರ್ಲಿಲ್ಲ, ಮುಂದೆ ಮಾಡ್ಬೇಕು ಅನ್ಕೊಂಡಿದೀವಿ. ಯಾಕೆಂದ್ರೆ ವ್ಯವಸ್ಥೆ ಇರ್ಲಿಲ್ಲ. ಅವತ್ತು ಜಾತ್ರೆ ದಿವಸ ಮಾಡ್ಬೇಕಾದ್ರೆ ಸುಮಾರು ಜನ ಜಾಸ್ತಿ ಬರ್ತಾರೆ, ನಾವು ಒಲೆಯಲ್ಲಿ ಮಾಡಕ್ಕಾಗಲ್ಲ ಆಚೆ. ಹಂಗಾಗಿ ಅದಕ್ಕೆ ನಾವು ಬಾಯ್ಲರು ಇವೆಲ್ಲ ಮಾಡಿದ್ದಾದ್ಮೇಲೆ ಮಾಡೋಣ ಅನ್ಕೊಂಡಿದೀವಿ ಸರ್. ಸರ್, ನಾನು ಲಾಸ್ಟ್ ಇಯರ್ ಹೋದ ವರ್ಷ ಬಂದಿದ್ದೆ ಸರ್. ಇಲ್ಲೇ ಭಕ್ತಾದಿಗಳೇ ಎಲ್ಲ ಅಲ್ಲಲ್ಲಿ ಅನ್ನದಾಸೋಹ ಕಾರ್ಯಕ್ರಮನ ಏರ್ಪಡಿಸಿದ್ರು. ಅದೇ ರೀತಿನ ಈ ವರ್ಷನು ಪ್ರತಿ ವರ್ಷನೂ ಅದು ಕಂಟಿನ್ಯೂ ಇರ್ತದೆ. ಎಲ್ಲ ರೋಡ್ ಸೈಡ್ ಅಲ್ಲಿ ಇವರೆಲ್ಲ ಎಲ್ಲಾರು ಹೆಸರು ಬೇಳೆ, ಪಾನಕ, ಆಮೇಲೆ ಕೋಸಂಬರಿ, ಮಜ್ಜಿಗೆ, ಪಲಾವು ಏನ್ ಅವ್ರವ್ರು ಇದು ಮಾಡ್ಕೊಂಡು ಎಲ್ಲಾರು ಹಂಚುತ್ತಿರ್ತಾರೆ. ಎಲ್ಲ ಭಕ್ತಾದಿಗಳು ಕೊಪ್ಪಲ್ ತರ ಹಾಕೊಂಡು ಮಾಡಿ ಎಲ್ಲ ಹಂಚುತ್ತಾ ಇರ್ತಾರೆ. ಅದು ಪ್ರತಿ ವರ್ಷವೂ ನಡೀತಾ ಇರ್ತದೆ. ಅದಾದ್ಮೇಲೂ ನಾವು ಇಲ್ಲಿ ಈ ತರ ದಾಸೋಹದೆಲ್ಲ ಸಿಸ್ಟಮ್ ಮಾಡಿದ್ಮೇಲೆ ಇಲ್ಲಿ ಊಟ ಮಾಡಕ್ಕೆ ಶುರು ಮಾಡ್ತೀವಿ ಸರ್. ಹಾಗೆ ನಮ್ಮ ತುಮಕೂರಿನ ಜನತೆಗೆ, ಹಾಗೆ ನಮ್ಮ ಕರ್ನಾಟಕದ ಜನತೆಗೆ ಈ ನಮ್ಮ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿಯ ಬ್ರಹ್ಮ ರಥೋತ್ಸವಕ್ಕೆ ಕಾರ್ಯಕ್ರಮದ ಬಗ್ಗೆ ಅವರೆಲ್ಲರಿಗೂ ಯಾವ ರೀತಿ ಆಹ್ವಾನ ಮಾಡ್ತೀರಾ ಸರ್? ಸರ್, ಈಗ ಪ್ರತಿ ವರ್ಷದಂತೆ ಇದು ವಿಜೃಂಭಣೆಯಿಂದ ನಡೀತಾ ಇದೆ. ಅದರಿಂದ ಸಮಸ್ತ ಭಕ್ತಾದಿಗಳಿಗೆ ಕೇಳ್ಕೊಳೋದೇನಂದ್ರೆ ಬಂದು ಎಲ್ಲ ಅವರ ದೇವರ ಕೃಪೆಗೆ ಪಾತ್ರ ಆಗ್ಬೇಕು ಅಂತ ಹೇಳಿ ಕಳಕಳಿಯಿಂದ ಕೇಳ್ಕೊಂತೀವಿ ಸರ್. ಇದೇ ದಿವಸನೇ ಬೆಂಗಳೂರು ಕರ್ಗನು ಅವತ್ತೇ ನಡೆದ ಹುಣ್ಣಿಮೆ ದಿವಸ. ಅವತ್ತು ಸುಮಾರು ನಮ್ಮ ಇಡೀ ಕರ್ನಾಟಕದಾದ್ಯಂತ 101 ತೇರಾಗ್ತವೆ ಅವತ್ತು ಹುಣ್ಣಿಮೆ ಶ್ರೇಷ್ಠವಾದ ದಿವಸ. ಹುಣ್ಣಿಮೆ ಅಂತಾರ, ಅದು ಶ್ರೇಷ್ಠ ದಿವಸ ಅಷ್ಟೇ. ಬೆಂಗಳೂರು ಕರ್ಗನು ಅವತ್ತೇ ಸುಮಾರು ದಿವಸ ಅವತ್ತೇ ನಡೀತವೆ. ಅದರಿಂದ ಶ್ರೇಷ್ಠವಾದ ದಿವಸ ಅದು. ಅದರಿಂದ ಸಮಸ್ತ ಭಕ್ತಾದಿಗಳು ಹೇಳ್ಕೊಂಡ್ರೆ ಅವತ್ತು ಬಂದು ದೇವ್ರ ಕೃಪೆಗೆ ಪಾತ್ರ ಆಗ್ಬೇಕು. ಆಮೇಲೆ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಧನ ಸಹಾಯ ಮಾಡಿ ಅವರ ಇದಕ್ಕೆ ದೇವರಿಗೆ ಕೃಪಾರ್ಥರಾಗಬೇಕು ಅಂತ ಹೇಳಿ ಕೇಳ್ಕೊಂತೀವಿ. ನೋಡಿ ಸರ್, ಈ ಒಂದು ಧನ ಸಹಾಯ ಆಗ್ಲಿ, ಆಮೇಲೆ ಪ್ರಸಾದಕ್ಕೆ ನಿಮ್ ಕೈಲಾದಷ್ಟು ಆಹಾರ ಪದಾರ್ಥಗಳನ್ನಾಗ್ಲಿ, ಆಹಾರ ಪದಾರ್ಥಗಳ ಸಹಾಯ ಮಾಡಿ ಅಂತ ಕೇಳ್ಕೊಂತಾರೆ. ಇನ್ನೇನಿಲ್ಲ ಸರ್, ಕೇಳೋದೇನಂದ್ರೆ ಇದೆಲ್ಲ ಮಾಡ್ತಾ ಇರೋದು ಭಕ್ತಾದಿಗಳಿಗೋಸ್ಕರ. ಹಾಗಾಗಿ ನೀವು ಆದಷ್ಟು ಈ ವಿಡಿಯೋ ನೋಡ್ತಕ್ಕಂತಹ ಭಕ್ತಾದಿಗಳು ದಯವಿಟ್ಟು ನಾನು ಈ ಡಿಸ್ಪ್ಲೇ ಮೇಲೆ ಸರ್ಗಳ ನಂಬರ್ಗಳು ಹಾಕಿರ್ತೀನಿ, ಅದನ್ನ ನೋಡಿ ನಿಮಗೆ ಧನ ಸಹಾಯ ಮಾಡ್ಬೇಕಂದ್ರೆ ಇಲ್ಲ ಆಹಾರ ಪದಾರ್ಥಗಳ ಸಹಾಯ ಮಾಡ್ಬೇಕಂದ್ರೆ ದಯವಿಟ್ಟು ಮಾಡಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೆಲ್ಕಮ್ ಸರ್. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್, ನಿಮ್ಮ ಹೆಸರು? ರಾಮಚಂದ್ರ ನಾಯಕ್ ಅಂತ. ಸರ್, ನಿಮ್ದು ತುಮಕೂರೇನಾ? ತುಮಕೂರೇ, ಇದೇ ಶೆಟ್ಟಿಹಳ್ಳಿನೇ ವಾಸಸ್ಥಳ. ನಾವಿಲ್ಲೇ ಇರೋದು. ನಾವು ಈ ದೇವಸ್ಥಾನದಲ್ಲಿ ಹಿಂದೆ ವ್ಯವಸ್ಥಾಪನಾ ಕಮಿಟಿ ಇತ್ತು. ಆ ಕಮಿಟಿನಲ್ಲಿ ಕೂಡ ಸಕ್ರಿಯವಾಗಿ ಭಾಗವಹಿಸ್ಕೊಂಡು ಮೆಂಬರ್ ಆಗಿದ್ವಿ. ಈಗ ಮಾಜಿ ಮೆಂಬರ್ ಆಗಿ ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಕ್ಕೆ, ಸೇವೆಗಳನ್ನು ಮಾಡಕ್ಕೆ ತೊಡಗಿಸ್ಕೊಂಡಿದ್ವಿ. ಈ ಹಿಂದೆ ನಮ್ಮ ಇಂಜಿನಿಯರ್ ಹೇಳ್ದಂಗೆ ಅವರೆಲ್ಲಾ ವಿಷಯಗಳನ್ನು ಸವಿಸ್ತಾರವಾಗಿ ಹೇಳಿದ್ದಾರೆ ನಿಮ್ಗೆ. ಈಗ ನಾನು ಹೇಳೋದೇನಪ್ಪ ಅಂದ್ರೆ, ಇದು ಇತಿಹಾಸ ಪ್ರಸಿದ್ಧವಾದಂತ ಒಂದು ದೇವಸ್ಥಾನ. ಇಲ್ಲಿ ಅನೇಕ ಪವಾಡಗಳು ಕೂಡ ನಡೆದಿದ್ದಾವೆ. ಆಂಜನೇಯ ಸ್ವಾಮಿ ಕೃಪೆ, ಆಂಜನೇಯ ಸ್ವಾಮಿ ಶಕ್ತಿ ಎಷ್ಟಿದೆ ಅಂತಂದ್ರೆ ಅನೇಕ ಪವಾಡಗಳು. ಎರಡು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಜಾತ್ರಾ ಮಹೋತ್ಸವದಲ್ಲಿ ನಾವು ತೇರನ್ನ ದೇವಸ್ಥಾನ ಸುತ್ತ ಎಳೆಯುವಂತ ಸಂದರ್ಭದಲ್ಲಿ ಮಧ್ಯದಲ್ಲಿ ನಿಲ್ಲಿಸ್ತೀವಿ ಸರ್. ಲಕ್ಷಾಂತರ ಜನ ಭಕ್ತಾದಿಗಳು, ಮಹಿಳೆಯರು, ಮಕ್ಕಳು, ಗಂಡಸರು ಇವರೆಲ್ಲರೂ ಸೇರಿ ಒಂದು ದಿಂಡುಳು ಸೇವೆ ಮಾಡ್ತಾರೆ. ಆ ದಿಂಡುಳು ಸೇವೆ ಏನಂತಂದ್ರೆ, ಅವ್ರು ಏನೋ ಒಂದು ಅರಿಕೆ ಇರುತ್ತೆ ಸರ್. ಆ ಅರಿಕೆನ ಆ ಸ್ವಾಮಿ ಅರಿಕೆ ರೂಪದಲ್ಲಿ ಅವ್ರನ್ನ ತೀರಿಸಿ ಅವ್ರಿಗೆಲ್ಲ ಅವ್ರ ಕಷ್ಟಕಾರ್ಪಗಳನ್ನ ತೀರಿಸಿರ್ತಾನೆ. ಆ ಒಂದು ಇದೇ ಇಟ್ಕೊಂಡು ಎಲ್ಲರೂ ಸುಮಾರು ಒಂದು 12 ಗಂಟೆಯಿಂದ ಸಂಜೆ 6-7 ಗಂಟೆವರೆಗೂ ಕೂಡ ದಿಂಡುಳು ಸೇವೆ ಮಾಡ್ತಾರೆ ಸರ್. ಎರಡನೇದಾಗಿ ಸರ್, ಇಲ್ಲಿ ಗರುಡು ಬತ್ತಿ ಅಂತ ಕೊಡ್ತಾರೆ ಸರ್ ನಮ್ಮ ದೇವಸ್ಥಾನದಲ್ಲಿ. ಎಷ್ಟೋ ಜನ ತಾಯಂದ್ರಿಗೆ, ಎಷ್ಟೋ ಜನ ಮಹಿಳೆಯರಿಗೆ ಮಕ್ಳಿರಲ್ಲ ಸರ್. ಆ ಮಕ್ಳು ಇಲ್ದೇ ಇರುವಂತ ತಾಯಂದ್ರ ಇರ್ಲಿ ಮತ್ತೆ ಮಹಿಳೆಯರಿರ್ಲಿ, ಈ ಸ್ವಾಮಿ ಹತ್ರ ಬಂದ್ಬಿಟ್ಟು ಅವರ ಒಂದು ಇದನ್ನ ಹೇಳ್ಕೊಂಡು ಆ ಗರುಡ ಬತ್ತಿ ಅಂದ್ರೆ ಜಾತ್ರಾ ಮಹೋತ್ಸವದಲ್ಲಿ ಮಾತ್ರ, ಕಾಲದಲ್ಲಿ ಮಾತ್ರ ಕೊಡೋದದು, ಇದ್ದಂತೆ ಕೊಡೋದಿಲ್ಲ. ಆ ಟೈಮಲ್ಲಿ ಬಂದು ಆ ಸ್ವಾಮಿಯ ಕೃಪೆಯನ್ನ ತಗೊಂಡು ಆ ಪೂಜೆ ಸಲ್ಲಿಸಿ ಆ ಒಂದು ಗರುಡ ಬತ್ತಿ ಅಂತ ತಗೊಂಡಾಗ
ಖಂಡಿತವಾಗ್ಲೂ 200% ಮಕ್ಕಳಾಗುವಂತ ಒಂದು ಉದಾಹರಣೆಗಳಿದಾವೆ ಸರ್. ಎಷ್ಟೋ ಭಕ್ತಾದಿಗಳು ಅದನ್ನ ಬಂದು ಹೇಳ್ಕೊಂಡಿದ್ದಾರೆ ಕೂಡ. ಹಂಗಾಗಿ ಆಮೇಲೆ ಅನೇಕ ಇನ್ನು ಎಷ್ಟೋ ಈಗ ನಾವೇ ಜ್ವಲಂತ ಸಾಕ್ಷಿಗಳು. ಇಲ್ಲಿ ಎಷ್ಟು ಅದ್ಭುತ ಪವಾಡಗಳು ನಡೀತವೆ ಅನ್ನೋದಕ್ಕೆ ನಾವು ಕೂಡ ಸಾಕ್ಷಿಯಾಗಿದ್ದೀವಿ ನಾವು. ಸೊ ಹಂಗಾಗಿ ಭಕ್ತಾದಿಗಳು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮವೇನೇ ಕಷ್ಟ ಕಾರ್ಪಣ್ಯಗಳಿದ್ರು ಕೂಡ ಆ ಸ್ವಾಮಿ ಹತ್ರ ಬಂದು ಕೇಳ್ಕೊಳ್ಳಿ, ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ತೀರ್ತವೆ, ಆ ಸ್ವಾಮಿ ಕೃಪೆ ಪಾತ್ರ ಆಗಿ ಅಂತ ಕೇಳ್ಕೊಳ್ತೀವಿ ಸರ್. ಹಾಗೆ ಈ ಒಂದು ಬ್ರಹ್ಮ ರಥೋತ್ಸವ ಇದೆ. ಬ್ರಹ್ಮ ರಥೋತ್ಸವ ಸ್ಟಾರ್ಟ್ ಆಗೋದು 30ರಿಂದ ಸ್ಟಾರ್ಟ್ ಆಗುತ್ತೆ. 30ರಿಂದ ಸ್ಟಾರ್ಟ್ ಆದಂತ ಸಂದರ್ಭ 5ನೇ ತಾರೀಕು ಕ್ಲೋಸ್ ಆಗುತ್ತೆ. ಈ ಮಧ್ಯೆ ಅನೇಕ ಕಾರ್ಯಕ್ರಮಗಳು ನಡೀತವೆ ಸರ್. ಇಲ್ಲಿ ಅನೇಕ ಸಂಜೆ ಹೊತ್ತು ವಾಹನಗಳು ನಡೀತವೆ. ಅಂದ್ರೆ ಹಂಸ ವಾಹನ ಇರ್ಬೋದು, ಸಿಂಹವಾಹನ ಇರ್ಬೋದು, ಅನೇಕ ಭಕ್ತಾದಿಗಳು ಸೇವಾಕರ್ತರವರೆಲ್ಲ ಕರ್ನಾಟಕದಾದ್ಯಂತ ಬಂದು ಅವರ ಸೇವೆಯನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಅದೊಂದು ವಿಶೇಷ ಇಲ್ಲಿ ಸರ್. ನನಗೂ ಕೂಡ ಈ ಒಂದು ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಾಗೆ ಬರಕ್ ಸ್ಟಾರ್ಟ್ ಮಾಡಿದಾಗಿಂದ ನನಗೂ ಕೂಡ ನಾನು ಏನ್ ಅನ್ಕೊಂಡಿದ್ರೆ ಅವೆಲ್ಲ ಆಗ್ತಾ ಇದೆ ಸರ್. ನಾನೇ ಒಂದು ಉದಾಹರಣೆ ಇದ್ದೀನಿ. ಖಂಡಿತ ನೀವ್ ಹೇಳಿದ್ದು ಕೇಳಿಸ್ಕೊಂಡ್ರೆ ನನಗೂ ಕೂಡ ಒಂದು ಫೀಲ್ ಆಗಿದೆ ಸರ್. ಖಂಡಿತ ನಾ ಹೇಳ್ತೀನಲ್ಲ ಸರ್, ಆ ಸ್ವಾಮಿನ ನಂಬಿ ಬಂದ್ರೆ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಸರ್. ಅವರ ಬೇರೆ ಯಾವುದೇ ಇವಿರ್ಲಿ ಕೂಡ ಅವೆಲ್ಲವನ್ನು ಈಡೇರಿಸುವಂತ ಒಂದು ಶಕ್ತಿ ನಮ್ಮ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕಿದೆ. ಒಂದು ಎರಡನೇದಾಗಿ ಇದು ಜನಮೇಜಯ ಪ್ರತಿಷ್ಠಾಪಿಸಿದಂತ ಒಂದು ಪ್ರತಿಮೆ. ಈ ಪ್ರತಿಮೆ ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ. ಅದು ಅಷ್ಟು ಅಜಾನುಬಾಹು ಇರುವಂತ ಒಂದು ಪ್ರತಿಮೆ ಇದು. ಆ ಶಕ್ತಿನೂ ಅಷ್ಟೇ ಇದೆ. ಅದನ್ನ ತಾವು ಎಲ್ಲರೂ ಬಂದು ಅದನ್ನ ಸವಿಬೇಕು ಅಂತ ಕೇಳ್ಕೊಂತೀನಿ ಸರ್. ಸರ್ ಹಾಗೇನೆ ಈ ಒಂದು ಬ್ರಹ್ಮೋತ್ಸವಕ್ಕೆ ನಮ್ಮ ಭಕ್ತಾದಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಏನಿಲ್ಲ ಸರ್, ಪ್ರತಿ ವರ್ಷ ಇದು ಮುಜರಾಯಿಗೆ ಸಂಬಂಧಪಟ್ಟಂತ ಇಲಾಖೆಗೆ ಸಂಬಂಧಪಟ್ಟಂತ ದೇವಸ್ಥಾನ. ಅಧಿಕಾರಿಗಳು ಮತ್ತೆ ಗ್ರಾಮಸ್ಥರು, ಶೆಟ್ಟಿಹಳ್ಳಿ ಗ್ರಾಮಸ್ಥರು ಇಬ್ರು ಕ್ಲಬ್ ಆಗಿ ಸೇರ್ಕೊಂಡು ಮಾಡುವಂತ ಜಾತ್ರೆ ಇದು. ಬಹಳ ವಿಜೃಂಭಣೆಯಿಂದ ನಡೀತಿದೆ ಸರ್. ಅದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ. ಆ ಎಲ್ಲರೂ ಈಗ ಭಕ್ತಾದಿಗಳು ಯಾರ್ಯಾರು ನೋಡ್ತೀರಿ, ಕರ್ನಾಟಕದಾದ್ಯಂತ ಯಾರ್ಯಾರು ನೋಡ್ತೀರಿ, ಅವರೆಲ್ಲರೂ ಬಂದು ನಮ್ಮ ಜಾತ್ರೆಗೆ ಭಾಗವಹಿಸಿ ಆ ಸ್ವಾಮಿ ಕೃಪೆ ಪಾತ್ರರಾಗಿ ಅಂತ ಕೇಳ್ಕೊಂತೀವಿ ಸರ್. ತುಂಬಾ ಧನ್ಯವಾದಗಳು ಸರ್. ತುಂಬಾ ಚೆನ್ನಾಗಿ ಮಾತಾಡಿರಿ. ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರ್ಲಿ, ನಮ್ಮೆಲ್ಲರೂ ಇರ್ಲಿ ಅಂತ ಕೇಳ್ಕೊತೀರಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ಜಗದೀಶ್. ಸರ್, ಈ ನಮ್ಮ ತುಮಕೂರಿನ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್? ಸುಮಾರು 25 ವರ್ಷದಿಂದ ಬರ್ತಾ ಇದ್ದೀವಿ ಸರ್. ಈ ಒಂದು ದೇವಸ್ಥಾನಕ್ಕೆ ಬರೋದಕ್ಕೆ ಮುಖ್ಯ ಕಾರಣವಾದ್ರೆ ಏನು ಸರ್? ಇದು ಒಂದು ಇತಿಹಾಸ ಪ್ರಸಿದ್ಧವಾದಂತ ಆಂಜನೇಯ ಸ್ವಾಮಿ ದೇವಸ್ಥಾನ. ನಾವು ಕಂಡಂಗೆ ಅತಿ ಎತ್ತರವಾದ ವಿಗ್ರಹ ಅಂದ್ರೆ ಇದು ಮುಳುಬಾಗಿಲು ದೇವಸ್ಥಾನ ಬಿಟ್ರೆ ನೆಕ್ಸ್ಟ್ ಇದು ಇತಿಹಾಸ. ಯಾವುದೇ ದೇವಸ್ಥಾನ ತುಂಬಾ ಹಳೆಯದಂದ್ರೆ ಅದಕ್ಕೆ ಫೇಮಸ್ ಇದ್ದೇ ಇರುತ್ತೆ. ಆಮೇಲೆ ಈ ದೇವಸ್ಥಾನಕ್ಕೆ ನಾವು ಬಂದು ಹೋದ್ರೆ ಏನೋ ಒಂಥರ ಫ್ರೀ, ನೆಮ್ಮದಿ. ಸೊ ಹಂಗಾಗಿ ನಾನು ಎಲ್ಲೇ ಇರಿ, ಇಡೀ ಇಂಡಿಯಾದಲ್ಲೇ ಹೋಗ್ಲಿ, ಶನಿವಾರ ಪ್ರತಿ ಆಂಜನೇಯ ದೇವಸ್ಥಾನಕ್ಕೂ ನಾನು ಹೋಗ್ತೀನಿ, ಭೇಟಿ ನೀಡಿ ಇರ್ತಾ ಇದ್ದೀನಿ. ಸರ್, ಹಾಗೆ ನೀವು ಈ ನಮ್ಮ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಯಾವ ರೀತಿಯ ಕೊಡುಗೆಗಳನ್ನ ನೀಡಿದ್ದೀರಾ ಸರ್? ನಾವು ಸುಮಾರು ನಮ್ಮ ಗುರು ಸಿದ್ದಪ್ಪ ನನ್ನ ಅಸ್ಟೆಂಟ್, ಕುಣಿಗಲ್ ಜೊತೆ ಕೆಲಸ ಮಾಡಿದೀವಿ. ಇವರು ರಿಟೈರ್ಡ್ ಆದ್ಮೇಲೆ ಈ ಒಂದು ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಅವ್ರಿಗೆ ದೇವರು ಒಳ್ಳೇದ್ ಮಾಡ್ಲಿ. ನಾವು ಸಹ ಅವ್ರು ಏನ್ ಹೇಳ್ತಾ ಇದ್ದಾರೆ ಅವ್ರನ್ನೆಲ್ಲೂ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ತಾ ಬಂದಿದೀವಿ, ಇನ್ನು ಮಾಡ್ತೀವಿ. ಸರ್, ಈಗ ಇನ್ನೇನು ಇದೇ ತಿಂಗಳು 30ನೇ ತಾರೀಕಿಂದ ನಮ್ಮ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿಯ ಬ್ರಹ್ಮ ರಥೋತ್ಸವ ಕೂಡ ನಡೀತಾ ಇದೆ. ಈ ಒಂದು ಬ್ರಹ್ಮ ರಥೋತ್ಸವಕ್ಕೆ ನೀವೆಲ್ಲ ಆಗಮಿಸ್ತಾ ಇದ್ದೀರಾ ಸರ್? ಪ್ರತಿಯೊಂದು ರಥೋತ್ಸವಕ್ಕೂ ಅಥವಾ ಪ್ರತಿಯೊಂದು ಜಾತ್ರೆಗೂ ನಾನು ಸಾಮಾನ್ಯವಾಗಿ ಅಟೆಂಡ್ ಆಗಿದ್ದೀನಿ. ಎಲ್ಲಿ ನಮ್ಗೆ ಟೈಮ್ ಸಿಗಲ್ಲ ಅವತ್ತು ಮಾತ್ರ ಬಂದಿಲ್ಲ. ಸಾಮಾನ್ಯವಾಗಿ ಎಲ್ಲಾ ರಥೋತ್ಸವಕ್ಕೂ ನಾನು ಅಟೆಂಡ್ ಆಗ್ತಾ ಇದ್ದೀನಿ ಸರ್. ಹಾಗೆ ಈ ಒಂದು ಬ್ರಹ್ಮ ರಥೋತ್ಸವಕ್ಕೆ ನಿಮ್ಮಿಂದ ಏನಾದ್ರು ಸಹಾಯ ಅಂದ್ರೆ ಧನ ಸಹಾಯ, ಇಲ್ಲಾಂದ್ರೆ ಆಹಾರ ಪದಾರ್ಥಗಳು, ಈ ತರ ಏನಾದ್ರು ಸಹಾಯಗಳನ್ನ ಮಾಡ್ತಾ ಇದೀರಾ ಸರ್? ಗುರು ಸಿದ್ದಪ್ಪ ಸಾಮಾನ್ಯ ಕೇಳ್ತಾರೆ, ನಾವು ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಚೆನ್ನಾಗಿ ಮಾತಾಡಿದಿರಾ. ಹಾಗೆ ನಮ್ಮ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಹೀಗೆ ಇರ್ಲಿ ಅಂತ ಕೇಳ್ಕೊತೀವಿ ಸರ್. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್ ಸರ್. ಇದಿಷ್ಟು ನಮ್ಮ ತುಮಕೂರಿನ ಶೆಟ್ಟಿಹಳ್ಳಿಯ ಈ ಒಂದು ಬ್ರಹ್ಮ ರಥೋತ್ಸವದ ಬಗ್ಗೆ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿಯ ಭಕ್ತ ಮಂಡಳಿಯವರು ತುಂಬಾ ಚೆನ್ನಾಗಿ ಮಾತನಾಡಿದ್ದಾರೆ. ಅವರೆಲ್ಲ ಯಾವ ರೀತಿ ಈ ಒಂದು ಬ್ರಹ್ಮ ರಥೋತ್ಸವನ
ಅದ್ಧೂರಿಯಾಗಿ ಮಾಡಬೇಕು. ಹಾಗೆ ಯಾವ ರೀತಿಯ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ಹೇಳಿದರೆ, ಅವರೆಲ್ಲರಿಗೂ ನಮ್ಮ ಶೆಟ್ಟಿಹಳ್ಳಿಯ ಆಂಜನೇಯ ಸ್ವಾಮಿಯ ಕೃಪಾ ಕಟಾಕ್ಷ ಇರ್ಲಿ. ಹಾಗೆ ನಮ್ಮ ಒಂದು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಮೇಲೂ ನಮ್ಮ ಶೆಟ್ಟಿಹಳ್ಳಿಯ ಆಂಜನೇಯ ಸ್ವಾಮಿಯ ಕೃಪಾ ಕಟಾಕ್ಷ ಇರ್ಲಿ ಅಂತ ಕೇಳ್ಕೊಂತ, ಹಾಗೆ ನಮ್ಮ ಕರ್ನಾಟಕದಾದ್ಯಂತ ಇರ್ತಕ್ಕಂತಹ ನಮ್ಮ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿಯ ಭಕ್ತಾದಿಗಳು ಹಾಗೆ ತುಮಕೂರು ಜಿಲ್ಲೆಯ ಎಲ್ಲಾ ಭಕ್ತಾದಿಗಳು ಬಂದು ಈ ಒಂದು ಬ್ರಹ್ಮ ರಥೋತ್ಸವದಲ್ಲಿ ಪಾಲ್ಗೊಳ್ಳಿ. ಈ ಒಂದು ಬ್ರಹ್ಮ ರಥೋತ್ಸವ ಏಪ್ರಿಲ್ 2ನೇ ತಾರೀಕು ತುಂಬಾ ಅದ್ದೂರಿಯಾಗಿ ಜರುಗಲಿದೆ. ನೀವೆಲ್ಲರೂ ಬನ್ನಿ, ಈ ಒಂದು ಬ್ರಹ್ಮ ರಥೋತ್ಸವನ ಯಶಸ್ವಿಗೊಳಿಸಿ ಅಂತ ಕೇಳ್ಕೊತೀನಿ. ಮನೋಜವಂ ಮಾರುತಿ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾತ್ಮಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಜೈ ಆಂಜನೇಯ, ಜೈ ಶ್ರೀರಾಮ್.